ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಇರುವಂತಹ ಶನಿದೇವರ ದೇವಸ್ಥಾನ ಏನಿದೆ ಅಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಎತ್ತರವಾಗಿರುವಂತಹ ಶನಿದೇವರ ವಿಗ್ರಹ ಇಲ್ಲಿ ನೋಡ್ಬೋದು. ನಾವು ಹೀಗೆ ನೋಡ್ಬೋದು. ಶನಿದೇವರ ವಿಗ್ರಹ ಸುಮಾರು 36 ಅಡಿ ಎತ್ತರದಲ್ಲಿರುವಂತಹದ್ದು. ಇಡೀ ರಾಜ್ಯದಲ್ಲೇ ಅತಿ ಎತ್ತರವಾಗಿರುವಂತಹ ಶನಿದೇವರ ವಿಗ್ರಹ ನೋಡಿದ್ದು. ನಾವು ಶನಿದೇವರ ಆ ಒಂದು ಗದೆಯನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಎಷ್ಟು ಬೃಹದಾಕಾರವಾಗಿರ್ತಕ್ಕಂತಹ ಗದೆ ಇಲ್ಲಿ ಕಾಣ್ತಾ ಇದೆ. ಶನಿದೇವರ ಪಾದಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಶನಿದೇವರ ಪಾದವನ್ನ ನಾವು ಸ್ಪರ್ಶ ಮಾಡಿ ಆ ಸ್ವಾಮಿಯ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಕೊಂಡು ನೋಡಿ ಇಲ್ಲಿ ಯಾವ ರೀತಿ ಆ ಬೃಹದಾಕಾರವಾಗಿರ್ತಕ್ಕಂತಹ ವಿಗ್ರಹ ಯಾವ ರೀತಿ ಇದೆ ಅಂತಂದ್ರೆ, ಇಲ್ಲಿ 8ನೇ ತಾರೀಕಿನಿಂದ ಮಾರ್ಚ್ 8ರಿಂದ 11ರ ತನಕ ನಡೆಯುವಂತಹ ಉತ್ಸವದಲ್ಲಿ ಶ್ರೀ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಈ ಪ್ರತಿಮೆಯ ಉದ್ಘಾಟನೆ ಆಗ್ತದೆ. ಈಗಾಗಲೇ ಆ ಸ್ವಾಮಿಗೆ ಆ ಒಂದು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿರುವಂತದ್ದು ದೃಷ್ಟಿ ತಪ್ಪುಗಳನ್ನ ಮಾಡ್ತಾರೆ. ಅರಿಯದೆ ಮಾಡಿರ್ತಕ್ಕಂತಹ ತಪ್ಪುಗಳೆಲ್ಲವನ್ನೂ ಸಹಿತ ಆ ತಪ್ಪುಗಳಿಗೆ ತಕ್ಕನಾದಂತಹ ಶಿಕ್ಷೆಯನ್ನ ಈ ಭೂಲೋಕದಲ್ಲೇ ಕೊಟ್ಟು ಅವರನ್ನ ಶುದ್ಧವನ್ನಾಗಿ ಮಾಡುವಂಥವನು, ಮನುಷ್ಯನ ಜೀವನವನ್ನ ಶುದ್ಧಗೊಳಿಸ್ತಕ್ಕಂಥವನು. ಹಾಗಾಗಿ ಶನಿದೇವರು ಯಾರಿಗೆಲ್ಲ ಪಂಚಮ ಶನಿ, ಅಷ್ಟಮ ಶನಿ, 7.5 7.5 ವರ್ಷಗಳ ಕಾಲ ನಡೆಯುವಂತಹ 7.5 ಯಾರಿಗೆಲ್ಲ ಕೂಡ ನಡೀತದೆ, ಅವರೆಲ್ಲರೂ ಸಹಿತ ಶನಿದೇವರ ಸೇವೆಯನ್ನ ಮಾಡಿದ್ರೆ, ಶನಿದೇವರ ಆರಾಧನೆಯನ್ನ ಮಾಡಿದ್ರೆ ಅವರ ಎಲ್ಲ ಕಷ್ಟಗಳಿಂದ ಕೂಡ ಪರಿಹಾರವನ್ನ ಶನಿದೇವರು ಒದಗಿಸ್ತಾನೆ ಅನ್ನುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಧರ್ಮದಲ್ಲಿ ಇರುವಂತದ್ದು. ನಾವು ಇಲ್ಲಿ ನೋಡ್ಬೋದು ಅಟ್ಟಣಿಗೆಯನ್ನ ಯಾವ ರೀತಿ ಎಲ್ಲ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಶನಿದೇವರ ವಿಶೇಷವಾಗಿರುವಂತಹ ಈ ಒಂದು ಕುಂಭಾಭಿಷೇಕಕ್ಕೋಸ್ಕರವಾಗಿ ಅಟ್ಟಳಿಗೆ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. ದೇವರ ಗೋಪುರವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಗೋಪುರವನ್ನ ಮೀರಿ ಎಷ್ಟೊಂದು ಎತ್ತರಕ್ಕೆ ಶನಿದೇವರ ವಿಗ್ರಹ ಇಲ್ಲಿ ಸಿದ್ಧ ಆಗಿರುವಂತದ್ದು. 36 ಅಡಿ ಇದೆ, ನೆಲದಿಂದ 45 ಅಡಿ, ಇಲ್ಲಿ 36 ಅಡಿ ಎತ್ತರ ಇರುವಂತಹ ಶನಿ ಭಗವಂತನ ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಇಲ್ಲಿ ಯಾರೇ ಈ ಭಾಗದಿಂದ ಓಡಾಡುವಂತವರೆಲ್ಲರಿಗೂ ಕೂಡ ಶನಿದೇವರು ದರ್ಶನವನ್ನ ಇಲ್ಲಿ ಕೊಡ್ತಾನೆ. ಎಲ್ಲರನ್ನ ಅನುಗ್ರಹಿಸ್ತಾ ಸ್ವಾಮಿ ಇಲ್ಲಿ ನಿಂತಿರುವಂತದ್ದು. ಸ್ವಾಮಿಯ ಬಿಲ್ಲಿನ ದೃಶ್ಯ ಇದು ನೋಡಿ. ನಾವು ಬಿಲ್ಲನ್ನ ಇಲ್ಲಿ ಇದು ಪದೇ ನನಗೆ ಈ ಒಂದು ಅವಕಾಶ ಸಿಗೋದಿಲ್ಲ. ಕುಂಭಾಭಿಷೇಕಕ್ಕೋಸ್ಕರವಾಗಿ ಈ ಅಟ್ಟಣಿಗೆಯನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಈ ಒಂದು ಅವಕಾಶ ಇಲ್ಲಿ ಸಿಗ್ತಾ ಇರುವಂತದ್ದು. ಸ್ವಾಮಿ ಬಿಲ್ಲು ಬಾಣವನ್ನ ಧರಿಸಿ, ಒಂದು ಕೈಯಲ್ಲಿ ಗದೆಯನ್ನ ಧರಿಸಿ, ಇನ್ನೊಂದು ಕೈಯಿಂದ ಅಭಯ ಹಸ್ತವನ್ನ ಎಲ್ಲರಿಗೂ ಕೂಡ ಕೊಡುತ್ತಾ ನಿಂತಿರುವಂತಹ ಬಹಳ ಬೃಹದಾಕಾರವಾಗಿರುವಂತಹ ಶನಿದೇವರು ಈ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಇವತ್ತು ಇಲ್ಲಿ ವಿರಾಜಮಾನನಾಗಿ ಎಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಎಲ್ಲರೂ ಸಹಿತ ಬಂದು ಈ ಸ್ವಾಮಿಯ ಒಂದು ದರ್ಶನವನ್ನ ಪಡೆದು ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು, ಜೀವನದಲ್ಲಿ ಎಲ್ರಿಗೂ ಕೂಡ ಈ ಅವಕಾಶ ಸಿಗೋದಿಲ್ಲ. ಯಾರೆಲ್ಲ ಭಾಗ್ಯಶಾಲಿಗಳು ಇದ್ದಾರೆ ಅವರಿಗೆ ಇದರ ಅವಕಾಶ ಸಿಗುವಂಥದ್ದು. ಎಲ್ಲ ಭಕ್ತಾದಿಗಳು ಕೂಡ ಬಂದು ಸ್ವಾಮಿಯ ಅಭಿಷೇಕದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವು ಎಲ್ಲರಲ್ಲೂ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ.